ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಫಿನಿಕ್ಸ್ ಮಾಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಈ ಮಾಲ್ ಲೊಕೇಶನ್ ಬಂದು ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲಿ ಇದೆ. ಈ ಮಾಲಲ್ಲಿ ಏನಂತ ಹೇಳಿದ್ರೆ, ಇವಾಗ ಡಿಸೆಂಬರ್ 20ರಿಂದ ಮತ್ತು ಜನವರಿ 1ವರೆಗೂ ಫಂಕ್ಷನ್ ನಡೆಯುತ್ತೆ, ಅಂದರೆ ನೈಟ್ ಟೈಮಲ್ಲಿ. ಇಲ್ಲಿ ಕ್ರಿಶ್ಚಿಯನ್ ವಿಷಯವಾಗಿ ತುಂಬಾ ಫಂಕ್ಷನ್ ನಡೆಯುತ್ತೆ. ಜೊತೆಗೆ ಇಲ್ಲಿ ಫಿಲಮ್ ಆ್ಯಕ್ಟರ್ಸ್ ಕೂಡ ಎಲ್ಲ ಬರ್ತಾರೆ. ಪ್ರತಿನಿತ್ಯ ಬೇರೆ ಬೇರೆ ಥರ ಫಂಕ್ಷನ್ ಇರುತ್ತೆ. ಡ್ಯಾನ್ಸು, ಸಾಂಗು, ನೃತ್ಯ, ಎಲ್ಲ ಥರ ಗೇಮ್ಸ್ ಫಂಕ್ಷನ್ ನಡೆಯುತ್ತೆ. ನಿಮಗೆ ಯಾರಿಗೆಲ್ಲ ಇಷ್ಟ ಇದೆ ಹೋಗಬೇಕು ಅನ್ನೋರು ಖಂಡಿತ ಈ ಮಾಲ್ಗೆ ಹೋಗಿ. ಬಟ್ ತುಂಬಾ ಚೆನ್ನಾಗಿದೆ, ನೋಡೋದಕ್ಕಂತೂ ಸಖತ್ತಾಗಿದೆ ಮಾಲ್. ಇಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅಂದರೆ 20ರಿಂದನೇ ಸ್ಟಾರ್ಟ್ ಆಗಿದೆ. ಮತ್ತು ಕ್ರಿಸ್ಮಸ್ ದಿನ ಅಂತೂ ತುಂಬಾ ಚೆನ್ನಾಗಿ ವೆರೈಟಿ ಫಂಕ್ಷನ್ ಕೂಡ ಇರುತ್ತೆ. ನಾವು ಇವತ್ತು ಹೋಗಿದ್ದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಿಕ್ಕಾಬಟ್ಟೆ ಜನ ಕೂಡ ಇದ್ದಾರೆ. ಸಂಡೇ ಮತ್ತು ಸ್ಯಾಟರ್ಡೆ ವಿಶೇಷವಾಗೇ ಇರುತ್ತೆ. ಹೆವಿ ಜನ ಇರ್ತಾರೆ. ಇಲ್ಲಿ ಚಿಕ್ಕ ಮಕ್ಕಳು ಕೈಲೆಲ್ಲ ಸಾಂಗ್ ಆಡಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಈ ಮಾಲ್ ಇದೆ. ಇಲ್ಲಿ ನೈಟು 10 ಗಂಟೆವರೆಗೂ ಇರುತ್ತೆ. ನೋಡಿ, ಇದೇ ಫಂಕ್ಷನ್. ಇಲ್ಲಿ ಕ್ರಿಶ್ಚಿಯನ್ಸ್ದೇ ತುಂಬ ಫಂಕ್ಷನ್ ನಡೀತಾ ಇರುತ್ತೆ. ಇವಾಗ ಹಬ್ಬ ಅಲ್ವಾ, ಹಾಗಾಗಿ ಇವಾಗ ಕ್ರಿಸ್ಮಸ್ ಅಲ್ಲ, ಹಾಗಾಗಿ ಇಲ್ಲಿ ಫಂಕ್ಷನ್ ಇರುತ್ತೆ. ಇಲ್ಲಿ ಎಲ್ಲ ಥರದ ಗೇಮ್ ಕೂಡ ಆಟ ಆಡ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಬೋದು. ಮಾಲ್ ಅಂತ ಹೇಳಿದ್ರೆ ಅಮೌಂಟ್ ಏನೂ ಇರಲ್ಲ. ಅಕ್ಕಪಕ್ಕ ಇರೋರಿಗಂತೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ, ಎಂಜಾಯ್ ಕೂಡ ಮಾಡ್ಬೋದು. ಇಲ್ಲಿ ಲೈವ್ ಸಾಂಗ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ. ಜೊತೆಗೆ ಮ್ಯೂಸಿಕ್ಗೆ ನೀವು ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ಬೋದು. ನಾವು ಬಂದಿದ್ದು ಒಂದು 7:10 ಆಗಿತ್ತು. 7:10 ನಾವೊಂದು 11 ಗಂಟೆ ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ನನಗಂತೂ ಹೊರಡೋದಕ್ಕೆ ಮನಸ್ಸೇ ಬರ್ತಿಲ್ಲ, ಆದರೆ ಹೋಗ್ಬೇಕಲ್ವಾ. ಎಲ್ಲಾದರೂ ಅಷ್ಟೇ, ಯಾವುದೇ ಒಂದು ಫಂಕ್ಷನ್ ಆದರೂ ಅಷ್ಟೇ, ಎಷ್ಟೇ ಚೆನ್ನಾಗಿದ್ರೂ ನಮ್ಮ ಟೈಮ್ ಮುಗೀತು ಅಂತ ಹೇಳಿದ್ರೆ ನಾವು ಹೋಗಲೇಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಏನಂದರೆ ಫೋಟೋ ತೆಕ್ಕೊಳ್ಳೋದೇ ಒಂದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಅಲ್ಲಿ ನಾವು ಫೋಟೋ ತೆಕ್ಕೊಳ್ಳೋದು, ವಿಡಿಯೋ ಮಾಡೋದು, ಹಾಗೆ ಮಾಡ್ತೀವಿ. ನಾನು ಕೂಡ ಫೋಟೋನು ತೆಕ್ಕೊಂಡೆ, ಜೊತೆಗೆ ನಿಮಗಾಗಿ ವಿಡಿಯೋ ಕೂಡ ಮಾಡಿದ್ದೀನಿ. ನೋಡಿ, ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇರುವಂತಹ ಫುಡ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇವಾಗ ತಿಂತೀರಲ್ವಾ. ಪೇಸ್ಟ್ರಿ ಕೇಕ್ ತುಂಬ ಚೆನ್ನಾಗಿರುತ್ತೆ. ಈ ಮಾಲಲ್ಲಿ ಪೇಸ್ಟ್ರಿ ಕೇಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಪೇಸ್ಟ್ರಿ ಕೇಕ್ ಅಂದರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ, ನಾನಂತೂ ತಿನ್ನೋದಿಲ್ಲ. ಜೊತೆಗೆ ಬರ್ಗರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಪಿಜ್ಜಾ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೂರು ಈ ಮಾಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕಾಸ್ಟ್ಲಿ ಅಂತ ಏನಿಲ್ಲ, ನಾರ್ಮಲ್ ರೇಂಜ್ಗೆ ಇದೆ. ನೀವು ಯಾರಾದರೂ ಇಲ್ಲಿ ವೈಟ್ ಫೀಲ್ಡಲ್ಲಿ ಅಕ್ಕಪಕ್ಕ ಯಾರಾದರೂ ನೀವಿದ್ರೆ ಖಂಡಿತ ಇನ್ನು ಜನವರಿ 1ವರೆಗೂ ಫಂಕ್ಷನ್ ಇರುತ್ತೆ. ನೀವು ಕೂಡ ಹೋಗಿ ನೋಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದೀನಿ. ನಾವು ನೈಟಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಲಂತೂ ಓಪನ್ ಇದ್ದೇ ಇರುತ್ತೆ. ಆದರೆ ಫಂಕ್ಷನ್ ನಡೆಯೋದು ಮಾತ್ರ ನೈಟಲ್ಲಿ. ನಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅನಿಸೋದು ಕೂಡ ನೈಟಲ್ಲೇ. ನಾವು ಆವಾಗಲೇ ನಾನು ಹೇಳಿದ್ನಲ್ಲ, ಒಂದು 6:30 ಹಂಗೆ ಒಳಗಡೆ ಬಂದು ಫಸ್ಟು ನಾವು ಒಳಗಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತಲೇ ಬಂದ್ವಿ. ಅಕ್ಕ ಸ್ವಲ್ಪ ಮನೆಗೆಲ್ಲ ಸಾಮಾನು ತಗೊಂತು, ದಿನಸಿ ಐಟಮ್ ತಗೋತು. ನಾವು ತಗೊಂಡು ಮತ್ತೆ ಸ್ವಲ್ಪ ಏನು ಬೇಕು ತಿನ್ನೋಣ ಅಂತ ಹೇಳಿ ಅಕ್ಕ ಪೇಸ್ಟ್ರಿ ಕೇಕ್ ತಿಂದರು, ನಾನು ಬರ್ಗರ್ ಮಾತ್ರ ತಿಂದೆ ಅಷ್ಟೇ. ತಿಂದ್ಬಿಟ್ಟು ಮತ್ತೆ ಒಂದು ಐಸ್ ಕ್ರೀಮ್ ತಿಂದು ನಾವು ಫಂಕ್ಷನ್ ನೋಡೋಣ ಅಂತ ಹೇಳಿ ಹೊರಗಡೆಗೆ ಹೋಗ್ತೀವಿ. ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಿದ್ರು. ನನಗಂತೂ ತುಂಬ ಇಷ್ಟ ಆಯಿತು, ಮೈ ಮರೆಯುವಷ್ಟು ಇಷ್ಟ ಆಯಿತು. ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಖುಷಿ ಪಡ್ತಾರೆ, ಜೊತೆಗೆ ತುಂಬ ಎಂಜಾಯ್ ಕೂಡ ಮಾಡ್ತಾರೆ.
ಮಾಲಲ್ಲಿ ಮಾಲ್ ಅಂದ್ರೇನೆ ಪ್ರತಿ ಒಂದು ವಸ್ತು ಸಿಕ್ಕೇ ಸಿಗುತ್ತೆ. ಯಾವ ವಸ್ತು ಇಲ್ಲ ಅಂತ ಹೇಳಾಗಿಲ್ಲ. ಎಲ್ಲ ವಸ್ತು ಕೂಡ ಸಿಗುತ್ತೆ. ನೋಡಿ, ಇದು ಹಳೆ ಐಟಮ್ಸ್ ಅಂದ್ರೆ ರಾಜರು ಯೂಸ್ ಮಾಡಿದ್ದಂಥ ಐಟಮ್ಸ್ ತುಂಬ ಚೆನ್ನಾಗಿದೆ. ನಾವಿಲ್ಲಿ ತಗೊಂಡು ಗೇಮ್ ಕೂಡ ಆಡ್ಬೋದು. ನೋಡಿ, ಇವರು ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ, ಬಟ್ ನಾನು ಅಲ್ಲೆಲ್ಲ ನಿಂತ್ಕೊಂಡು ಕೇಳಲಿಲ್ಲ. ಇದು ಶಾಪಿಂಗ್ ಅಂದರೆ ನಮಗೆ ಅವಾಗಿನ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಿದ್ರು ಅದನ್ನು ಅವರು ಸೇಲ್ಗೆ ಇಟ್ಟಿದ್ದಾರೆ. ನಾವು ಅದನ್ನು ಶಾಪಿಂಗ್ ಕೂಡ ಮಾಡ್ಬೋದು. ನಾನು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದೆ. ಜೊತೆಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಒಂದು ಐಸ್ ಕ್ರೀಮ್ ಕೂಡ ತಿಂದ್ವಿ. ಮಾಲಲ್ಲಿ ಐಸ್ ಕ್ರೀಮ್ ಗೊತ್ತಲ್ಲ, ಒಂದು ಐಸ್ ಕ್ರೀಮ್ ಕೊಡೋದಕ್ಕೆ ಎಷ್ಟೆಲ್ಲ ಆಟ ಆಡಿಸ್ತಾರೆ ಅಂತ. ಅದು ಒಂದು ರೀತಿ ಗೇಮ್ ರೀತಿನೇ ಇರುತ್ತೆ, ಚೆನ್ನಾಗಿರುತ್ತೆ. ಜೊತೆಗೆ ನೀವೇನಾದರೂ ಮಾಲ್ಗೆ ಬಂದರೆ ಈ ಜನವರಿ 1ರೊಳಗಡೆ ಬಂದರೆ ಬನ್ನಿ. ಅಕ್ಕಪಕ್ಕ ಯಾರಿದ್ದೀರಾ ಅವರು ಜನವರಿ 1ರೊಳಗಡೆ ಬಂದರೆ ಬನ್ನಿ. ಪ್ರತಿನಿತ್ಯ ಫಂಕ್ಷನ್ ನಡೀತಾ ಇರುತ್ತೆ. ಪ್ರತಿನಿತ್ಯ ಬೇರೆ ಬೇರೆ ಥರ ಫಂಕ್ಷನ್ ನಡೆಯುತ್ತೆ. ನೀವು ಅಕ್ಕಪಕ್ಕ ಇರೋಂಥವ್ರು ಪ್ರತಿನಿತ್ಯ ಹೋದ್ರೂ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಇವತ್ತಿರೋ ಫಂಕ್ಷನ್ ನಾಳೆ ಇರೋದಿಲ್ಲ, ಬೇರೆ ಬೇರೆ ಥರ ಫಂಕ್ಷನ್ ಇರುತ್ತೆ. ಹಾಗಾಗಿ ನಾನು ಒನ್ ಡೇ ಮಾತ್ರನೇ ಹೋಗೋದು, ಯಾಕೆಂದರೆ ನಾನು ರಿಟರ್ನ್ ಮೈಸೂರಿಗೆ ಹೋಗ್ಬೇಕಲ್ಲ. ಹಾಗಾಗಿ ಬಟ್ ತುಂಬಾ ಚೆನ್ನಾಗಿದೆ. ಇದು ಬಂದು ಅಕ್ಕನ ಮನೆ ಹತ್ರನೇ ಇದೆ. ಅವ್ರಿಗೆ ನನ್ನ ಫ್ರೆಂಡ್ಸ್ಗಂತೂ ತುಂಬ ಹತ್ತಿರ ಆಗುತ್ತೆ ಈ ವೈಟ್ ಫೀಲ್ಡ್. ಮತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ನಾನು ಹೇಳಿದ್ರೆ, ಮಕ್ಕಳನ್ನ ಕರ್ಕೊಂಡು ಬನ್ನಿ. ಮಕ್ಕಳಂತೂ ಫುಲ್ಲು ಖುಷಿ ಆಗ್ತವೆ. ಇಲ್ಲಿ ಸಾಂಗ್ ಆಡೋದು ನೋಡಿದ್ರೆ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತವೆ. ನಮಗೊಂಥರ ಮೆಮೊರಿ. ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ನಾವು ವಿಡಿಯೋ ಎಲ್ಲ ಮಾಡ್ಕೋಬೋದಲ್ವಾ. ಹಾಗಾಗಿ ಯಾರೆಲ್ಲ ಮಕ್ಕಳಿರ್ತಾರೆ ಅವರನ್ನ ಈ ಮಾಲ್ಗೆ ಈ ಫಂಕ್ಷನ್ ಟೈಮ್ಗೆ ಹೋಗಿ ತೋರಿಸಿದ್ರೆ ಅವ್ರಿಗೂ ಸ್ವಲ್ಪ ಮೆಮೊರಿ ಇರುತ್ತೆ. ಜೊತೆಗೆ ನಾವು ಯಾವ ರೀತಿ ನೋಡ್ಕೋಬೇಕು, ಮತ್ತು ಮಕ್ಳುಗಳು ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಅವ್ರ ಜೊತೆಗೆ ಇವು ಕೂಡ ಡ್ಯಾನ್ಸ್ ಮಾಡ್ತವೆ. ಇವ್ರಿಗೊಂಥರ ಥ್ರಿಲ್ ಆಗುತ್ತೆ. ಮಕ್ಕಳಿಗೆ ಅಂತಾನೆ ಏನಲ್ಲ, ನಾವು ಕೂಡ ಡ್ಯಾನ್ಸ್ ಮಾಡ್ಬೋದು. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ನೀವು ಕೂಡ ಡ್ಯಾನ್ಸ್ ಮಾಡ್ಬೋದು ಅಲ್ವಾ. ಜೊತೆಗೆ ನಿಮಗೆ ಡ್ಯಾನ್ಸು ಸಾಂಗು ಕೇಳೋಕೆ ಇಷ್ಟ ಇದ್ರಂತೂ ಸಖತ್ತಾಗಿದೆ. ಈ ಟೈಮಲ್ಲಿ ಮಾಲ್ಗೆ ಹೋಗಲೇಬೇಕು. ಮತ್ತು ಇಲ್ಲಿ ಊಟ ಎಲ್ಲ ಸಿಗುತ್ತೆ. ಮಾಲ್ ಅಂದಮೇಲೆ ಪ್ರತಿಯೊಂದು ಸಿಕ್ಕೇ ಸಿಕ್ಕುತ್ತಲ್ವಾ. ಮೇಕಪ್ ಐಟಮ್ಸ್ ತವಿಂದ ಹಿಡ್ದು ದಿನಸಿ ತವಿಂದ ಹಿಡ್ದು ಇವು ಮೂವಿಗೆ ಹೋಗ್ಬೇಕಂದ್ರೆ, ಬಟ್ಟೆ ತೊಗೋಬೇಕಂದ್ರೆ, ಏನು ಶಾಪಿಂಗ್ ಮಾಡಬೇಕಂದ್ರೆ ಎಲ್ಲವೂ ಕೂಡ. ಆ್ಯಕ್ಚುಲಿ ನಾವು ಬಂದಿದ್ದೆ ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಮೂವಿ ನೋಡಬೇಕು ಅಂದ್ಕೊಂಡ್ವಿ, ಆದರೆ ನಮಗೆ ಟೈಮು ಸಾಕಾಗಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಡ್ಯಾನ್ಸು ಸಾಂಗು ಅದನ್ನೆಲ್ಲ ಕೇಳಿಕೊಂಡು ನಮಗೇನಾದರೂ ಬೇಕಂದರೆ ತಿಂದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ. ಮೂವಿಗೆ ನಾವು ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಮೂವಿಗೆ ಹೋಗಲಿಲ್ಲ. ಇವರಂತೂ ನನಗೆ ಇವ್ರದ್ದೇ ತುಂಬ ವಿಡಿಯೋ ಕೂಡ ಮಾಡಿದ್ದೀನಿ. ನೀವು ಶಾರ್ಟ್ಸಲ್ಲಿ ನೋಡಿರ್ಬೋದು ಅನಿಸುತ್ತೆ. ಒಂದು ಐಸ್ ಕ್ರೀಮ್ ಕೊಡೋದಕ್ಕೆ ಎಷ್ಟು ಆಟ ಆಡಿಸಿದ್ರು ಗೊತ್ತಾ. ಯಾರೇ ಬರಲಿ ಐಸ್ ಕ್ರೀಮ್ಗೆ ತೊಗೊಳೋದಕ್ಕೆ ಅವರು ಬೇಗ ಕೊಡೋದಿಲ್ಲ, ತುಂಬ ಆಟ ಆಡಿಸ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ತವಿಂದ ಹಿಡಿದು ತುಂಬ ದೊಡ್ಡವ್ರವರೆಗೂ ಇವ್ರು ಆಟ ಆಡಿಸ್ತಾರೆ. ಯಾವುದೇ ಕಾರಣಕ್ಕೂ ಬೇಗ ನಾವು ತೊಗೋಬೇಕು ಅಂದ್ರೂ ತೊಗೊಳೋದಕ್ಕೆ ಆಗಲ್ಲ. ಅದೊಂಥರ ಚೆನ್ನಾಗಿರುತ್ತೆ. ನಾನು ಕೂಡ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ನಾನು ಆಲ್ರೆಡಿ ಶಾರ್ಟ್ಸ್ಗೆಲ್ಲ ಹಾಕಿದ್ದೀನಿ. ಮಾಲ್ ಅಂತೂ ವಂಡರ್ಫುಲ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಪ್ರತಿ ಸಲ ಮಾಲ್ ವಂಡರ್ಫುಲ್ ಆಗಿದೆ ಅಂತ ಹೇಳ್ತಿದ್ದೀನಿ. ಜೊತೆಗೆ ನಾವೇನಾದರೂ ಗೇಮ್ ಆಟ ಆಡಬೇಕು, ನಾವಲ್ಲ ಇಲ್ಲಾಂದರೆ ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತ ಹೇಳಿದ್ರೆ ಮಾತ್ರ ಅಮೌಂಟ್ ಆಗುತ್ತೆ. ನಾವು ಗೇಮ್ ಆಡಬೇಕು ಅಂತ ಹೇಳಿದ್ರೆ ನಾವು ಅಮೌಂಟ್ ಕೊಟ್ಟೆ ಗೇಮ್ ಆಡಬೇಕು. ಯಾವುದೇ ರೀತಿ ಫ್ರೀ ಗೇಮ್ ಮಾಲಲ್ಲಿ ಇರೋದಿಲ್ಲ. ಆದರೆ ನಾವು ಫ್ರೀಯಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಮಾತ್ರ ನಾವು ಫಂಕ್ಷನನ್ನು ನೋಡ್ಬೋದು. ಅಮೌಂಟ್ ಇಲ್ಲದೆ ಫಂಕ್ಷನ್ ನೋಡ್ಬೋದು, ನಾವು ಅವ್ರ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ಬೋದು. ಆದರೆ ಮಕ್ಕಳನ್ನ ಕರ್ಕೊಂಡು ಬಂದು ಗೇಮ್ ಆಡಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅಮೌಂಟ್ ಆಗುತ್ತೆ. ಇಲ್ಲಂತೂ ಗೇಮ್ಸ್ಗಳು ತುಂಬ ಇದೆ. ಮಕ್ಕಳಾಟ ಆಡೋದಕ್ಕಂತೂ ಗೇಮ್ಸ್ ತುಂಬಾ ಇದೆ. ಜೊತೆಗೆ ಇಲ್ಲಿ ಫುಡ್ಡು ಸ್ವಲ್ಪ ಕಾಸ್ಟ್ಲಿ ಇದೆ. ಕಮ್ಮಿ ಅಂತ ಯಾವ ಮಾಲಲ್ಲೂ ಇರಲ್ಲ. ಮಾಲು ಅಂತ ಹೇಳಿದ್ಮೇಲೆ ಫುಡ್ಡು ಕಾಸ್ಟ್ಲಿ ಇದ್ದೇ ಇರುತ್ತಲ್ವ, ಇಲ್ಲೂ ಕೂಡ ಕಾಸ್ಟ್ಲಿ ಇದೆ. ನಾವೇನು ಮಾಡಿದ್ವಿ ಗೊತ್ತಾ, ಫುಡ್ಡನ್ನ ತೊಗೊಂಡು ಟೇಬಲೇ ಖಾಲಿ ಇರಲಿಲ್ಲ.
ಟೇಬಲ್ಗೋಸ್ಕರನೇ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ದೀವಿ. ಅಷ್ಟು ರಶ್ ಇತ್ತು. ಎಲ್ಲ ಕಡೆ ಫುಡ್ಡು, ಎಲ್ಲ ಕಡೆನೂ ತುಂಬ ರಶ್. ನಾವು ಬಂದಿದ್ದು ಭಾನುವಾರ, ಅದರಿಂದ ತುಂಬಾ ರಶ್ ಇದೆ. ಈ ಕ್ರಿಸ್ಮಸ್ ಟೈಮಲ್ಲಂತೂ ಆ ಮಾಲ್ ನೋಡೋದಕ್ಕೆ ಒಂದು ಚೆಂದ ಕಣ್ರಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವಾ, ಸಖತ್ತಾಗಿದೆ. ಒಂದು ಐಸ್ ಕ್ರೀಮು, ಒಂದು ಪಾನಿಪುರಿ ಗಾಡಿ, ಒಂದು ಐಸ್ ಕ್ರೀಮ್, ಪ್ರತಿಯೊಂದು ಗಾಡಿನೂ ಈ ಥರ ಫ್ಲವರ್ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ನಾವು ಬೇಕು ಅಂತ ಹೇಳಿದ್ರೆ ಮಕ್ಕಳನ್ನ ಅವ್ರ ಹತ್ರ ಕಳಿಸಿ ನಾವು ಫೋಟೋನು ತೆಕ್ಕೋಬೋದು. ಬೇಕಂದರೆ ಅವ್ರು ಡ್ಯಾನ್ಸ್ ಮಾಡಿದ್ರೆ ನಾವು ವಿಡಿಯೋ ಕೂಡ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿತ್ತೆ. ಇಂಥ ಟೈಮಲ್ಲಿ ಮಾಲ್ಗೆ ಹೋಗ್ಬೇಕಣ್ರಿ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಕೆಲವೊಬ್ಬರು ಮಕ್ಳುಗಳು ಖುಷಿಯಾಗಿ ಹೋಗ್ತವೆ, ಅವ್ರ ಹತ್ರ ಚಾಕ್ಲೇಟ್ ಇಸ್ಕೊಂಡು ಬರ್ತವೆ. ಕೆಲವೊಬ್ಬರು ಮಕ್ಳುಗಳು ಹೋಗೋದಕ್ಕೆ ಹೆದರ್ಕೊತವೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಇದೆ, ಈ ಗೇಮ್ಸ್ಗಂತೂ ನಾವು ಫ್ರೀ ಆಡೋದಕ್ಕಾಗಲ್ಲ, ಅಮೌಂಟ್ ಕೊಟ್ಟೆ ಆಡಬೇಕು. ದೊಡ್ಡವರು ಕೂಡ ಆಡ್ಬೋದು ಮತ್ತು ಮಕ್ಳುಗಳು ಕೂಡ ಆಡ್ಬೋದು. ತುಂಬಾ ಗೇಮ್ಸ್ ಇವೆ ಮಾಲಲ್ಲಿ. ಗೇಮ್ಸನ್ನ ನಿಮಗೆ ಯಾವ ಗೇಮ್ಸ್ ಬೇಕು ಅದನ್ನು ಚಾಯ್ಸ್ ಮಾಡಿ ನೀವು ಆಟ ಆಡ್ಬೋದು. ನಾವಂತೂ ಏನನ್ನೂ ಆಟ ಆಡಿಲ್ಲ, ಬಟ್ ಮಕ್ಕಳು ಆಟ ಆಡೋದನ್ನು ನೋಡ್ತಿದ್ದೆ ನಾನು. ನನಗಂತೂ ಮಕ್ಕಳಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳು ಆಟ ಆಡೋದಂದ್ರೂ ಸಖತ್ ಇಷ್ಟ ಆಗುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿದ್ರೆ ಒನ್ ಟೈಮ್ ಈ ಫಿನಿಕ್ಸ್ ಮಾಲ್ಗೆ ಕರ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಫಿನಿಕ್ಸ್ ಮಾಲ್ ಅಂತ ಹೇಳಿದ್ರೆ ಯಾವ ಲೊಕೇಶನಲ್ಲಿ ಇದೆ, ನೀವು ಆ ಲೊಕೇಶನ್ಗೆ ಹೋಗ್ಬೋದು. ನಿಮಗೆ ಹತ್ರ ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ. ಇದೇ ಮಾಲ್ಗೆ ಹೋಗಬೇಕು ಅಂತ ಏನಿಲ್ಲ, ಎಲ್ಲ ಮಾಲಲ್ಲೂ ಫಂಕ್ಷನ್ ಈ ಟೈಮಲ್ಲಿ ನಡೆಯುತ್ತೆ. ಆದರೆ ಈ ಮಾಲಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಒಂದಿನ ಫಂಕ್ಷನ್ ನಡೆಯಲ್ಲ, 20ರಿಂದ ಸ್ಟಾರ್ಟ್ ಆಗಿ ಜನವರಿ 1ರವರೆಗೂ ಇರುತ್ತೆ. ಕ್ರಿಶ್ಚಿಯನ್ ದಿನ ಸಖತ್ತಾಗಿ ಚೆನ್ನಾಗೆ ಫಂಕ್ಷನ್ ಇರುತ್ತಂತೆ, ತುಂಬ ಚೆನ್ನಾಗಿದೆ. ಒಂದೇನು ಗೊತ್ತಾ, ಹೋಗ್ತೀವಿ, ಸ್ವಲ್ಪ ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಏನಾದರೂ ಮಿಸ್ ಆದರೆ ಮಕ್ಳುಗಳಿಗೆ ಬರೋದಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ ಇಲ್ಲಿ. ಗೇಮ್ ಅಂದರೆ ಗೇಮ್, ಎಷ್ಟು ಥರ ಗೇಮ್ ಬೇಕಾದರೂ ನಾವು ಆಟ ಆಡ್ಬೋದು. ಬಟ್ ಮಾಲ್ಗೆ ಹೋಗ್ತೀನಿ ಅಂದರೆ ತುಂಬ ಟೈಮ್ ಬೇಕು ಕಣ್ರಿ. ಸ್ವಲ್ಪ ಟೈಮ್ ಇದ್ದು ನಾವು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂದರೆ ಆಗಲ್ಲ. ನಾವು ಮಾಲ್ಗೆ ಹೋದರೆ ಟೈಮು ಜಾಸ್ತಿನೇ ಇಟ್ಕೊಂಡು ಹೋಗಬೇಕು. ನಾವು ಅಷ್ಟೊಂದು ಇಟ್ಕೊಂಡು ಬಂದಿರಲಿಲ್ಲ. ನಾವು ಬಂದಾಗಲೇ 6:30, ನಾವು ಇಷ್ಟೆಲ್ಲ ನೋಡೋಷ್ಟರಲ್ಲಿ 8:30 ಆಗಿಬಿಡ್ತು. ಮಳೆ ಬೇರೆ ಬರೋ ಥರ ಇದೆ. ಸೊ ಇನ್ನು ಸ್ವಲ್ಪ ಟೈಮ್ ಇದ್ದಿದ್ದರೆ ನಾವೆಲ್ಲ ಕಡೆ ಓಡಾಡ್ಬೋದಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಬಂದರೆ ಏನು ಮಾಡಬೇಕು ಗೊತ್ತಾ, ಕೈ ಹಿಡ್ಕೊಂಡೇ ಕರ್ಕೊಂಡು ಬರಬೇಕು. ಹೆವಿ ಜನ ಇದ್ದಾರಲ್ವಾ, ಕೈ ಬಿಟ್ವಿ ಅಂತ ಹೇಳಿದ್ರೆ ಮಿಸ್ ಆಗ್ತಾರೆ. ಇಲ್ಲಿ ನಿಮಗೆ ಗೇಮ್ ಏನಾದರೂ ಆಟ ಆಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದರೆ ನೀವು ಸ್ವಲ್ಪ ಬೇಗನೆ ಬಂದರೆ ಒಳ್ಳೊಳ್ಳೆ ಗೇಮ್ ಆಟ ಆಡ್ಬೋದು. ನಾವು ಬಂದಿದ್ದೇ ಲೇಟು, ಬಟ್ ನಾವು ಬೇಗನೆ ಹೋಗಬೇಕು. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಹಾಗೆ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗೋದು ಬಿಡೋದು ಅದು ನಿಮಗೆ ಸಂಬಂಧಪಟ್ಟಿದ್ದು. ಸೊ ನನ್ನ ವಿಡಿಯೋ ಯಾವಾಗಲೂ ನಾನು ತುಂಬ ಚೆನ್ನಾಗೇ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿಲ್ಲ ವಿಡಿಯೋ, ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಿಗೆ ಇದ್ದರೆ ನೀವು ಖಂಡಿತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನು ಚೇಂಜ್ ಮಾಡ್ಕೋತೀನಿ. ವಿಡಿಯೋ ಮಾಡೋದ್ರಲ್ಲಾಗಿರ್ಬೋದು, ಇಲ್ಲ ಮಾತಾಡೋ ಸ್ಟೈಲಲ್ಲಾಗಿರ್ಬೋದು, ಚೇಂಜ್ ಮಾಡ್ಕೋಬೇಕಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಚೇಂಜ್ ಮಾಡ್ಕೋತೀನಿ. ಸೊ ನನ್ನ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದಗಳು. ನಾನು ಪ್ರತಿ ಸಲ ಹೇಳೋದಾಗೆ ಹೇಳ್ತಿದ್ದೀನಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ಇದ್ದರೆ ಅಲ್ವಾ ನನಗೆ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗೋದು. ನನ್ನ ವಿಡಿಯೋ ಲೈಕೇ ಆಗಿಲ್ಲ ಅಂದರೆ ನನ್ನ ವಿಡಿಯೋ ಚೆನ್ನಾಗಿಲ್ವೇನೋ ಅನ್ನೋ ಥರ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ